ಅಂಬಾನಿ, ಅದಾನಿ ಮುಂತಾದಷ್ಟು ರಿಚ್ ಪೀಪಲ್ ಆರಾಮಾಗಿ ಈ ಆನ್ಲೈನ್ ರಮ್ಮಿ ಗೇಮ್ಗಳಾಡಿ, ಲಾಟ್ರಿ ಟಿಕೆಟ್ ಆಡಿ, ಇಸ್ಪಿಟ್ ಆಡಿ, ರೇಸ್ ಆಡಿ ದುಡ್ಡನ್ನ 1 ತಿಂಗಳು 2 ತಿಂಗಳಲ್ಲಿ ಡಬಲ್ ಮಾಡ್ಕೊಳ್ಳೋದಾಗಿದ್ರೆ, ಈಗ ಆಲ್ರೆಡಿ ಅದನ್ನ ಆಡ್ಬಿಟ್ಟು ಇಲಾನ್ ಮಸ್ಕ್, ಜೆಫ್ ಬಿಜೋಸ್, ಮಾರ್ಕ್ ಜಕರ್ಬರ್ಗ್ ಗಿಂತ ರಿಚ್ ಆಫ್ ದ ರಿಚೆಸ್ಟ್ ಆಗ್ಬಿಡ್ತಾ ಇದ್ರು, ಅವ್ರಿಗಿಂತ ಶ್ರೀಮಂತರಾಗ್ಬಿಡ್ತಿದ್ರು. ಯಾಕೆ ಕಷ್ಟಪಟ್ಟು ಕಂಪ್ನಿ ಶುರು ಮಾಡಿ, ಎಂಪ್ಲಾಯೀಸ್ನ ಹೈಯರ್ ಮಾಡಿ, ಆ ಟ್ಯಾಕ್ಸ್ಗಳು ತಡ್ಕೊಂಡು, IT ತಡ್ಕೊಂಡು, ಆ ಟೆನ್ಷನ್ ಎಲ್ಲ ಯಾಕೆ ಬೇಕಾಗಿತ್ತು? ಯಾಕಂದ್ರೆ ಅವ್ರಿಗೆ ಗೊತ್ತು, ನಮ್ಮ ಆಸ್ತಿನ ಬೆಳೆಸ್ಕೊಂಡು ಹೋಗಕ್ಕೆ ಹಾರ್ಡ್ ವರ್ಕ್ ಇಂದ ಮಾತ್ರ ಸಾಧ್ಯ. ಇಯರ್ಲಿ 15 to 20% ಅಷ್ಟೇ ಅವ್ರು ಗೇನ್ ಮಾಡೋದು ಅವ್ರ ಆಸ್ತಿ ಮೇಲೆ. ಬಟ್ ಈ ದಡ್ರು, ಮೂರ್ಖರು, ಎಮೋಷನಲ್ ಫೂಲ್ಸ್ಗಳು ಈ ರೀತಿ ಶಾರ್ಟ್ ಕಟ್ ಮೊರೆ ಹೋಗಿ ದುಡ್ಡು ಕಳ್ಕೊಳ್ತಾರೆ. ಫಿಟ್ನೆಸ್ ಅಲ್ಲೂ ಹಾಗೆ ಆಗ್ತಾ ಇರೋದು. ಹಾರ್ಡ್ ವರ್ಕ್ ನ ನಂಬಿರೋರು ನೀಟಾಗಿ ಡಯಟ್ ವರ್ಕೌಟ್ ಮಾಡಿ ಫಿಟ್ ಆಗ್ತಾನೆ ಇದ್ದಾರೆ. ಈ ಮೂರ್ಖರು ಶಾರ್ಟ್ ಕಟ್ ಮೊರೆ ಹೋಗ್ತಾರಲ್ಲ, ಅವ್ರುಗಳು ಈ ರೀತಿ ಸಪ್ಲಿಮೆಂಟ್ಸ್ ಏನೋ ತಗೊಳ್ಳೋದು, ವರ್ಕೌಟ್ ಇಲ್ಲದೆ ಫಿಟ್ ಆಗ್ಬಿಡ್ತೀನಿ ಅನ್ನೋದು, ಅಥವಾ ಇನ್ನೊಂದು ಯಾವುದೋ ಶಾರ್ಟ್ ಕಟ್ ಮೊರೆ ಹೋಗಿ ಡಯಟ್ ವರ್ಕೌಟ್ ಮಾಡೋಕ್ಕೆ ವಿಲ್ ಪವರ್ ಇಲ್ಲದೆ ಇರೋರು ಓವರ್ ವೆಯ್ಟ್ ಆಗೇ ಇದ್ದಾರೆ. ಆ ಶ್ರೀಮಂತರದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಪ್ರತಿಯೊಬ್ಬರಿಗೂ ಫಿಟ್ ಆಗಕ್ಕೆ ಇಷ್ಟ. ಈ ರೀತಿ ತಿಂಗಳಿಗೆ 5,000 10,000 ಖರ್ಚು ಮಾಡಿದ್ರೆ ಫಿಟ್ ಆಗಂಗಿದ್ದಿದ್ರೆ, ಯಾವುದೋ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ತಗೊಂಡು ಶ್ರೀಮಂತರೆಲ್ಲ ಫಿಟ್ ಆಗಿರೋರು, ಅವ್ರಿಗೆ 5,000 10,000 ಎಲ್ಲ ₹5 ₹10 ಇದ್ದಂಗೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಬುದ್ಧಿವಂತರಾಗಿದ್ರೆ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿ ಡಯಟ್ ವರ್ಕೌಟ್ ಮಾಡಿ, ಇಲ್ಲ ದಡ್ರಾಗಿದ್ರೆ, ಮೂರ್ಖರಾಗಿದ್ರೆ ಈ ರೀತಿ ಶಾರ್ಟ್ ಕಟ್ ಹುಡ್ಕೊಂಡೋಗಿ ಓವರ್ ವೆಯ್ಟ್ ಆಗಿ ಜೀವನ ಪೂರ್ತಿ ಕಳಿಬೇಕಾಗುತ್ತೆ.